ಮಕ್ಕಳಿಗೆ ಪ್ರೋಟೀನ್ ಕೊಡಬೇಕಾ, ಇಲ್ಲ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತಡೆಗಟ್ಟಬೇಕಾ, ಅಥವಾ ಹಿರಿಯರಿಗಾಗೋ ಮೊಣಕಾಲು ನೋವಿನ ನಿವಾರಣೆ ಮಾಡಬೇಕಾ? ಎಲ್ಲದಕ್ಕೂ ಪರಿಹಾರ ಈ ಹುರಿಗಡಲೆ ಅಥವಾ ಚಿಕ್ ಪೀಸ್ ಹಾಗೆ ರೋಸ್ಟೆಡ್ ಚನಾ ಕೂಡ. ಬನ್ನಿ ರೆಸಿಪಿ ನೋಡ್ತಾ ಮಾತಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಸಿಪ್ಪೆ ತೆಗೆದಿರೋ ಹುರಿಗಡಲೆನ ತಗೊಂಡಿದ್ದೀನಿ. ಬಾಣಲಿಗೆ 2 ರಿಂದ 3 ಸ್ಪೂನ್ ನಾನು ಬಿಳಿ ಎಳ್ಳನ್ನು ಹುರ್ಕೊಳ್ಳೋಕೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದಕ್ಕೆ 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವೆಷ್ಟು ಹುರಿಗಡಲೆ ತಗೊಂಡಿದ್ದೀರೋ ಅಷ್ಟೇ ಬೆಲ್ಲವನ್ನು ತಗೋಬೇಕು. ಬೆಲ್ಲ ಕರಗಿದೆ, ಇದಕ್ಕೆ ನಾವು ಹುರಿದಿರೋ ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಡೋಣ. ಹುರಿಗಡಲೆಯಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಬಿ ಇದೆ, ಗುಡ್ ಫ್ಯಾಟ್ ಇದೆ, ಹಾಗೆ ಫೈಬರ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಇವಾಗ ನಾನು ಬೆಲ್ಲಕ್ಕೆ ಹುರಿಗಡಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪನ ಸವರ್ಕೊಂಡ್ಬಿಟ್ಟು ಬೆಲ್ಲ ಮತ್ತು ಹುರಿಗಡಲೆ ಮಿಶ್ರಣನ ಇದ್ರ ಮೇಲೆ ಹಾಕ್ಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನೀವು ಚಿಕ್ಕಿನ ಮಾಡಿ ಹೆಣ್ಮಕ್ಳಿಗೆ ಡೈಲಿ ಒಂದು ಚಿಕ್ಕಿನ ಕೊಡೋದ್ರಿಂದ ಅವರಲ್ಲಿ ಐರನ್ ಕೊರತೆ ಆಗಲ್ಲ, ಪಬರ್ಟಿಯಲ್ಲಿ ಆಗೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ತಡೆಗಟ್ಟುತ್ತೆ, PCOD ಪ್ರಾಬ್ಲಮ್ಸ್ ಆಗಲ್ಲ. ನೋಡಿ, ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡೈಲಿ ಒಂದೊಂದು ತಿನ್ಕೊಂಡ್ಬಿಟ್ರೆ ಸಾಕು. ಇವಾಗ ಈ ಡಯಟ್ ಮಾಡೋರೆಲ್ಲ ಶುಗರ್ ಬೇಡ, ಜಾಗ್ರಿ ಬೇಡ ಅಂತಾರೆ. ಅಂಥವ್ರಿಗೆ ನಾವು ಶುಗರ್ಲೆಸ್ ಚಿಕ್ ಪೀ ಪ್ರೋಟೀನ್ ಬಾರ್ ಮಾಡೋಣ. ನಾನಿಲ್ಲಿ ಮಖಾನನ ಹುರ್ಕೊಂಡಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೀನಿ. ಇವಾಗ ಹುರಿಗಡಲೆ, ಹುರಿದಿರೋ ಮಖಾನ ಹಾಗೆ ಹುರಿದಿರೋ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಖರ್ಜೂರ ಹಾಗೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಿಶ್ರಣನ ಪ್ಲೇಟ್ ಮೇಲೆ ಹಾಕಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಇದನ್ನು ಕೈಯಿಂದಾನೇ ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಚಾಕುವಿನಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಟ್ಕೊಂಡು ತಿನ್ಬೋದು. ಸೊ ಇದು ಶುಗರ್ ಫ್ರೀ ಹುರಿಗಡಲೆ ಪ್ರೋಟೀನ್ ಬಾರ್. ನೋಡಿ, 2 ರೆಡಿ ಆಗಿದೆ. ಚಿಕ್ಕಿ ಅಂತೂ ಕ್ರಿಸ್ಪಿಯಾಗಿ ನೈಸಾಗಿ ಬಂದಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಪ್ರೋಟೀನ್ ಬಾರ್, ಸಾಫ್ಟ್ ಆ್ಯಂಡ್ ಹೆಲ್ದಿ. ಥ್ಯಾಂಕ್ ಯು.